ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಈ ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಲಿಕ್ಕೆ ಮಾಡಿದೆ. ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಇದು ಮೊದಲನೇದಾಗಿ ಜಾತಿ ಜನಗಣತಿ ಅಲ್ಲ, ಇದು ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಹಾಗಾಗಿ ಈ ಜಾತಿವಾರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಯಾಕಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳು, ಅವಕಾಶ ವಂಚಿತ ಸಮುದಾಯಗಳ ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿಗಳನ್ನ ಹರಿದು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಸರ್ಕಾರ ಈ ಒಂದು ಅವಕಾಶ ವಂಚಿತ ಸಮುದಾಯಗಳಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಕ್ಕಂಥ ಸಮುದಾಯಗಳಿಗೆ, ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಸಮುದಾಯಗಳಿಗೆ, ಅತಿ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋ ಒಂದು ಮುಖ್ಯ ಗುರಿ ಇಟ್ಕೊಂಡು ಈ ಒಂದು ಆರ್ಥಿಕ ಸಮೀಕ್ಷೆ, ಸಾಮಾಜಿಕ ಸಮೀಕ್ಷೆ ಮಾಡ್ತಾಯಿದೆ. ಹೀಗಾಗಿ ನಾವು ಈ ರಾಜ್ಯದಲ್ಲಿ ಸುಮಾರು 15-20 ಲಕ್ಷ ಇರತಕ್ಕಂಥ ತಿಗಳ ಸಮುದಾಯ, ಇದುವರೆಗೂ ಯಾವುದೇ ಸಾಮಾಜಿಕವಾಗಿರ್ತಕ್ಕಂಥ ಅನುಕೂಲಗಳಿಲ್ಲದೆ, ಆರ್ಥಿಕವಾಗಿರ್ತಕ್ಕಂಥ ಅನುಕೂಲಗಳಿಲ್ಲದೆ ನಾವು ಸಂಪೂರ್ಣವಾಗಿ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್ ಆಗಿದ್ದೇವೆ. ಈ ಸಮಾಜದಲ್ಲಿ ಅತಿ ಹಿಂದುಳಿದ ವರ್ಗಗಳಿಗೆ ಸೇರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕೂಲಗಳು ಪಡೆದೇ ಇಲ್ಲ, ನಮಗೆ ಸಿಗಲೇ ಇಲ್ಲ. ಹಾಗಾಗಿ ಈ ದಿನ ನಾವು ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ ಒಂದು ಸಭೆಗಳು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವೆಲ್ಲ ಹೇಳೋದಿಷ್ಟೇ, ಏನೆಲ್ಲ ಇದೆ ಈಗ ಈ ಜಾತಿವಾರು ಸಮೀಕ್ಷೆ ಯಾವತ್ತೂ ಪ್ರತಿ ವರ್ಷ ಮಾಡಲಿಕ್ಕೆ ಆಗೋದಿಲ್ಲ, ಪ್ರತಿ 5 ವರ್ಷಕ್ಕೆ ಮಾಡೋಕ್ಕಾಗೋದಿಲ್ಲ. ಈಗ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅತ್ಯಂತ ಗಂಭೀರವಾಗಿ ನಮ್ಮ ಸಮುದಾಯ ಎಲ್ಲರೂ ಪರಿಗಣಿಸಬೇಕಾಗ್ತದೆ. ಹಾಗಾಗಿ ಯಾವುದೇ ಗೊಂದಲಗಳಿಡದೆ, ಯಾವುದೇ ಕನ್ಫ್ಯೂಷನ್ ತಾವು ಮಾಡಿಕೊಳ್ಳದೆ, ಮುಂದಿನ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ನೀವು ಇರತಕ್ಕಂಥ ಈ ಜಾತಿಗಳನ್ನು, ನಮ್ಮಲ್ಲಿ ಮುಖ್ಯ ಜಾತಿ ಉಪಜಾತಿಗಳನ್ನು ನೇರವಾಗಿ ಹೇಳೋದರ ಮೂಲಕ ನಮ್ಮ ಸಮುದಾಯದ ಮುಂದಿನ ಭವಿಷ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ದಿಸೆಯಲ್ಲಿ ನಾವಾದರೂ ಹೇಳೋದಿಷ್ಟೇ, ಕಾಲಮ್ ನಂಬರ್ 8 ಧರ್ಮ ಇದೆ, ಆ ಧರ್ಮದಲ್ಲಿ ಹಿಂದೂ ಧರ್ಮ ಬರ್ತದೆ. ಕಾಲಮ್ ನಂಬರ್ 9 ಜಾತಿ ಬರ್ತದೆ, ಅದು ಮುಖ್ಯ ಜಾತಿ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳಿದ್ದಾರೆ, ಯಾವುದೇ ಒಳಪಂಗಡಿಗೆ ಬೇಡ, ಕುರುಬರು ಅಂತ ಮಾತ್ರ ಬರೆಸಿ ಅಂತ ಹೇಳಿದ್ದಾರೆ. ತಾವೆಲ್ಲ ನೋಡಿದ್ದೀರಿ, ಗಮನಿಸಿದ್ದೀರಿ. ಹಾಗಾಗಿ ಇದು ನಮ್ಮದು ಮುಖ್ಯ ಜಾತಿ ತಿಗಳ ಸಮುದಾಯ ಬರ್ತದೆ. ಹಾಗಾಗಿ ಜಾತಿ ಅನ್ನೋದು ತಿಗಳ ಸಮುದಾಯ ಬರೆದು, ಕಾಲಮ್ ನಂಬರ್ 10 ಉಪಜಾತಿ ಅಂತ ಇದೆ. ಉಪಜಾತಿಯಲ್ಲಿ ವನ್ಯಕುಲ ಕ್ಷತ್ರಿಯ, ಉಳಿದ ನಮ್ಮದು 30, 35, 40 ಉಪಪಂಗಡಿದ್ದಾವೆ. ಆ ಪಂಗಡಿಗಳಿಗೆ ಸೇರಿದವರು ಬರ್ಕೋಬೇಕಾಗತ್ತೆ. ನಾವೆಲ್ಲ ಉಪಜಾತಿಯಲ್ಲಿ ವನ್ಯಕುಲ ಕ್ಷತ್ರಿಯ ಅಂತ ಬರೆಸ್ಬೇಕಾಗುತ್ತೆ. ಹಾಗಾಗಿ ಜಾತಿ ಧರ್ಮ ಹಿಂದೂ ಮತ್ತು ಜಾತಿ ತಿಗಳ, ಉಪಜಾತಿ ವನ್ಯಕುಲ ಕ್ಷತ್ರಿಯ ಅಂತ ಬರೆಸುವ ಮೂಲಕ ನಾವು ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳ ಸಮುದಾಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ಒಣ ಪ್ರತಿಷ್ಠೆಗಳನ್ನು ಮರೆತು ವಾಸ್ತವಾಂಶವನ್ನು ಹೇಳೋದ್ರ ಮೂಲಕ ಸಮುದಾಯದ ಭವಿಷ್ಯವನ್ನು ಕಾಪಾಡಬೇಕು ಅಂತೇಳಿ ನಾನು ಸಮುದಾಯದ ಎಲ್ಲ ಮುಖಂಡರಲ್ಲೂ, ಎಲ್ಲ ಕುಲುಬಾದರೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಈ ಜಾತಿ ಸಮೀಕ್ಷೆಗೆ ಬಂದಾಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಈ 3 ವಿಚಾರವನ್ನು ಗಮನದಲ್ಲಿಟ್ಕೊಂಡ್ರು ನಮ್ಮ ಕುಲಬಾಂಧವರಿಗೆ ವಿಷಯ ಇಷ್ಟೇ ಬಂದು, ಮೊದಲಿಗೆ ಬಂದು ಧರ್ಮ, 2ನೇದು ಜಾತಿ, 3ನೇದು ಉಪಜಾತಿ. ಧರ್ಮ ಅಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಆ ಕಾಲಮ್ 8, 9ರಲ್ಲಿ ತಿಗಳ ಅಂತ ಬರೆಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಉಪಜಾತಿ. ಯಾಕೆ ಇದನ್ನು ಸ್ವಲ್ಪ ಗೊಂದಲ ಇತ್ತು ಅಂತಂದರೆ, ಆಂಧ್ರ, ತಮಿಳುನಾಡು, ಕರ್ನಾಟಕ ತಿಗಳ ಇದ್ರೂ ಬೇರೆ ಬೇರೆ ಕಡೆ ಅವ್ರನ್ನ ಬೇರೆ ಬೇರೆ ಆಚಾರ ವಿಚಾರಗಳು ಆಚರಿಸೋದ್ರಿಂದ, ಉದಾಹರಣೆಗೆ ತಮಿಳುನಾಡಲ್ಲಿ ಪೊಲ್ಲಾಚಿ ಗೌಂಡರ್ ಅಂತಾರೆ, ಅಥವಾ ಇನ್ನೊಂದು ಕಡೆ ಕಾಪು ಅಂತ ಹೇಳ್ತಾರೆ. ಬಟ್ ಮೇಯ್ನ್ ಬಂದ್ಬಿಟ್ಟು ಇರ್ತಕ್ಕಂಥದ್ದಲ್ಲಿ ತಿಗಳ. ಉದಾಹರಣೆಗೆ ಇಲ್ಲಿ ಮಾಸ್ತಿಯಲ್ಲಿ ತಗೊಳ್ಳಿ ಅಥವಾ ತುಮಕೂರಲ್ಲಿ ತಗೊಳ್ಳಿ, ಕರ್ಗ ಮಾಡೋದು ಸ್ವಲ್ಪ ಬೇರೆ ಬೇರೆ ವಿಭಿನ್ನತೆ ಇರುತ್ತೆ, ಬಟ್ ಅದು ಕರ್ಗಾನೇ. ಆ ಕರ್ಗ ಮಾಡೋದು ನಾವು ತಿಗಳರೆ. ಸೊ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಭಾಗಗಳಲ್ಲಿ ಅದನ್ನು, ಈಗ ನಮ್ಮಲ್ಲಿ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಸುತ್ತಮುತ್ತ ನಮಗೆ ವನ್ಯಕುಲ ಕ್ಷತ್ರಿಯರು ಅಂತ ಕರಿತೀವಿ. ನಮ್ಮಲ್ಲೇ ಇನ್ನೊಂದು ಕಡೆ ಶಂಭುಕುಲ, ಅಗ್ನಿಕುಲ ಅಂತ ಕರಿತೀವಿ. ಬಟ್ ಮೇಯ್ನ್ ಬಂದು ನಮಗೆ
ತಲೆ ಇರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ತಿಗಳ, ಅದರ ಅಡಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಹೇಳ್ದಂಗೆ ಬರೀ ಮೂರೇ ಮೂರು, ಒಂದು ಧರ್ಮ, ಜಾತಿ, ಉಪಜಾತಿ. ಧರ್ಮ ಬಂದಾಗ ಹಿಂದೂ ಅಂತ ಬರೀರಿ, ನಮಗೆ ಜಾತಿ ಅಂತ ಬಂದಾಗ ತಿಗಳ, ಅದು ಇರೋದು ಅದೇ, ಬೇರೆ ಏನಿಲ್ಲ. ಏನು ಕನ್ಫ್ಯೂಷನ್ ಏನೇ ಮಾಡಿದ್ರು 2+2 4. ಅದಕ್ಕೋಸ್ಕರ ಧರ್ಮ, ಜಾತಿ, ಉಪಜಾತಿ, ತಿಗಳ ಮತ್ತು ವನ್ನಿಕುಲ ಕ್ಷತ್ರಿಯ ನಮ್ಮ ಕಡೆ ಇರ್ತಕ್ಕಂಥದ್ದು ಇಷ್ಟೇ. ಏನು ಕನ್ಫ್ಯೂಷನೇ ಇಲ್ಲ. ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಥವಾ ಬೇರೆ ಸ್ನೇಹಿತರು ಹೇಳ್ದಂಗೆ ಎಷ್ಟೇ ಉಪಜಾತಿ ಇದ್ರೂ ಮೇಲೆ ಒಂದೇ ಬರಿ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಕರ್ನಾಟಕ, ಆಂಧ್ರ, ತಮಿಳ್ನಾಡಲ್ಲಿ ತಿಗಳರ ಒಂದು ವಂಶ ನಿನ್ನೆ ಮೊನ್ನೆದೆಲ್ಲ ಶತಮಾನಗಳಿಂದ ಮದ್ದಿರ್ತಕ್ಕಂಥದ್ದು. ಆ ತಿಗಳ ಹೆಡ್ಡಿಂಗು ಅದ್ರ ಕೆಳಗಿಲ್ಲ, ಸಬ್ ಹೆಡ್ಡಿಂಗ್ ಅದಕ್ಕೋಸ್ಕರ. ಸೊ ನಾವೆಲ್ಲ ಆ ತಿಗಳ ಅನ್ನೋದಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕು, ಅದನ್ನು ಆ ರೀತಿ ಬರೆಸಬೇಕು ಅಂತ ಕೆಳಗಿನ ಇದರಲ್ಲಿ ಬರೀರಿ, ಉಪಜಾತಿ, ವನ್ನಿಕುಲ ಕ್ಷತ್ರಿಯರು, ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್.